ಪ್ರಭಾಕರ್ ನಿಮಗೆ ಬರ್ತೀನಿ. ಎಸ್, ದರ್ ಇಸ್ ನೋ ಮಚ್ ಟಚ್ ಟು ಆಲ್ ಅದರ್ ಸೆಕ್ಟರ್ಸ್. ನಾವು ನೋಡ್ತಾ ಇದ್ದೀವಿ ಏನಕ್ಕೆ ಎಲ್ಲ ಸೆಕ್ಟರ್ಸ್ಗಳನ್ನು ಅಷ್ಟು ಅನ್ಚೇಂಜ್ ಇಟ್ಟು ಸ್ವಲ್ಪ ಬೆನಿಫಿಟ್ಗಳನ್ನು ಮಾಡುವ ಮುಖಾಂತರ ಫೈನಲ್ ಬಜೆಟ್ ಯಾವಾಗಲೂ ನಿರಾಶಾದಾಯಕ ಬಜೆಟ್ ಅಂತ ನಮಗೆ ಬರ್ತಾ ಇದ್ದಿದ್ದು ಫೈನಲ್ 3 ನಿಮಿಷ ಜನಸಾಮಾನ್ಯರಿಗಾಗಿ ಇಡ್ತಾರೆ. ಬಜೆಟ್ಟಿನ 99% ಏನು ವಿವರಣೆಗಳಿದೆ, ಬಜೆಟ್ ಇದೆ, ಅದು ಬೇರೆಯವರಿಗಿರುತ್ತೆ. ಯಾರು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾನೆ, ಏನು ಜನಸಾಮಾನ್ಯನಿದ್ದಾನೆ, ಅವನಿಗೆ ಮಾತ್ರ ಒಂದು 2-3 ನಿಮಿಷ ಕೊಡಲಾಗುತ್ತೆ ಅಂತ. ಬಟ್ ದಿಸ್ year that 3 minutes, that the last 3 minutes of the budget is made nation ಜಗತ್ತಿನಲ್ಲಿ ಭಾರತವನ್ನು ಇವತ್ತು ತೋರಿಸ್ಕೊಡುವಂತಹ ಒಂದು ಲೆವೆಲ್ಗೆ ಆ 3 minutes ಬಜೆಟ್ ಏನಿದೆಲ್ಲ, ದಟ್ ಶೋಸ್ ವಿ ಆರ್ ರೀಚಿಂಗ್ ವೇರ್. ಅಂಡ್ ಇನ್ 2047 ಆ ಹೆಜ್ಜೆ ಇದೆಲ್ಲ ವಿಕಸಿತ ಭಾರತದ ಪ್ರಥಮ ಹೆಜ್ಜೆ ಇಲ್ಲಿಂದ ಮೋದಿ ಇಟ್ಟಿದ್ದಾರೆ ತನ್ನ ಕ್ಯಾಬಿನೆಟ್ ಒಟ್ಟಿಗೆ ಅಂತ ಗೊತ್ತಾಗಿದೆ. ಪ್ರಭಾಕರ್ ಅವರೇ, ನಾವು ಯಾವಾಗಲೂ ನಿರಾಶಾದಾಯಕ ಬಜೆಟ್ ಅಂತ ಹೇಳುವವರು, ಟುಡೇ ಐ ಥಿಂಕ್ ಫಸ್ಟ್ ಟೈಮ್ ಇನ್ ಇಂಡಿಯಾ ವಿ ಆರ್ ಸೆಲೆಬ್ರೇಟಿಂಗ್. ಜನಸಾಮಾನ್ಯ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ನಿರ್ಮಲಾ ಸೀತಾರಾಮನ್ ಅವರು, ಮೋದಿ ಅವರು ಸುದ್ದಿ ಮಾತ್ರನ ಸಿಎನ್ ಹಂಚಿದ್ದಾರೆ. ಐ ಥಿಂಕ್ ಎವ್ರಿಬಡಿ ಈಸ್ ಸೆಲೆಬ್ರೇಟಿಂಗ್ ವಿತ್ ದ ಸ್ವೀಟ್ಸ್ ಟುಡೇ. ಸೊ ನಾವ್ ಐ ಥಿಂಕ್ ಶೇರ್ ಮಾರ್ಕೆಟ್ ಕ್ಯಾನ್ ಜಂಪ್. ಏನಕ್ಕಂತ ಹೇಳ್ಬೇಕಂದ್ರೆ ಜನಸಾಮಾನ್ಯನ ಸ್ಪೆಂಡಿಂಗ್ ಪವರ್ ಬಂದ್ಬಿಟ್ರೆ, when he is ready to spend, he is ready to invest, he is ready to buy ಅಂತ ಬಂದಾಗ economy will grow. I think now he can spend more, government will earn more. ಏನಂತೀರಿ ಪ್ರಭಾಕರ್ ಅವರೇ? ಮೊದಲನೇದಾಗಿ ಅಲ್ಲ, ಖುಷಿಯಲ್ಲಿ ಮಾತಾಡಲಿಕ್ಕೆ ಪಾವರ್ಟಿ ವ್ಯವಸ್ಥಾಪಕರಿಗೆ ನನ್ನ ಒಂದು ಆನಂದ ಬಾಷ್ಪ ಅಭಿನಂದನೆಗಳು. ಹೀಗೆ ನೆನ್ನೆ ಮೋದಿ ಅವರು ಸಹ ಸಣ್ಣ ಇಂಟು ಕೊಟ್ಟಿದ್ರು, ಲಕ್ಷ್ಮೀನಾಥ್ ಅಂತ ಇದು ಮಾಡಿದ್ರು. ಅದನ್ನು ಇವತ್ತು ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಅದನ್ನು ನಿಜ ಮಾಡಿದ್ದಾರೆ. ಹೀಗೆ 2 ತಿಂಗಳ ಮುಂದೆ ಮಾತಾಡಬೇಕಾದಾಗ ಆಗೇನಾದರೂ 12-15 ಲಕ್ಷ ರೂಪಾಯಿ ಇನ್ಕ್ರೀಸ್ ಮಾಡಿದ್ರೆ ನಾನೇ ಸ್ವಿಟ್ಜರ್ಲ್ಯಾಂಡ್ಸಿಂದ ಚಾಕ್ಲೇಟ್ಸ್ ತಂದು ಕೊಡ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೆ. ಇವಾಗ ನನಗೆ ಕಮಿಟ್ಮೆಂಟ್ ಆಗೋಗಿದೆ. ನಾನು ಯಾರಿಗೆಲ್ಲ ಪ್ರಾಮಿಸ್ ಮಾಡಿದ್ನೋ ಅವ್ರಿಗೆಲ್ಲರಿಗೂ ನನಗೆ ಸ್ವಿಟ್ಜರ್ಲ್ಯಾಂಡ್ಸಿಂದ ಇಂಪೋರ್ಟ್ ಮಾಡಿ ಚಾಕ್ಲೇಟ್ಸ್ ಕೊಡಬೇಕಾಗಿದೆ. ನಿಜವಾಗ್ಲೂ ಇನ್ಕ್ಲೂಡಿಂಗ್ ಫೈನಾನ್ಸ್ ಮಿನಿಸ್ಟರ್ಗೂ ಕೊಡಬೇಕಾಗಿ ಬಂದಿದೆ ಅಂತ ತುಂಬಾ ಗ್ರೌಂಡ್ ಬ್ರೇಕಿಂಗ್ ಡಿಸಿಷನ್ಸ್ ಅಂತಲೇ ಹೇಳ್ಬೇಕು ಅಂತ ಹೇಳ್ಬೇಕಂತಂದರೆ, ಇದು ಆ್ಯಕ್ಚುಲಿ ಲಾಸ್ಟ್ 10-12 ಆಗಲೇ ಹೇಳ್ದಾಗೇನೆ 10-12 ದಶಕಗಳ ಕಾಲದಿಂದ ಡಿಮ್ಯಾಂಡ್ ಇದ್ದಂಥ ಒಂದು ಇದು. ಅದು ಯಾವುದೇ ರೀತಿಯ ಫೈನಾನ್ಸ್ ಮಿನಿಸ್ಟರ್ಗಳಿಗೆ ಸ್ವಲ್ಪ ಕನ್ವಿನ್ಸ್ ಆಗ್ತಾ ಇರಲಿಲ್ಲ. ಸಮ್ ಅದರ್ ಕಮಿಟ್ಮೆಂಟ್ಸ್ ಇರೋದ್ರಿಂದ ಆಗ್ತಿರಲಿಲ್ಲ. ದಿಸ್ ಟೈಮ್ ದೇ ಟುಕ್ ಸಮ್ ಬೋಲ್ಡ್ ಡಿಸಿಷನ್ ಟು ಗಿವ್ ಅಪ್ ದ ರೆವಿನ್ಯೂ. ಇದನ್ನು ವಾಟ್ ಎವರ್ ರೆವಿನ್ಯೂ ಫೋರ್ಗೊಂಡು ದಟ್ ಮೇ ಬಿ ಸೆಟಪ್ ವಿತ್ ದ ಜಿ ಎಸ್ ಟಿ ಪಾಯಿಂಟ್ ಆಫ್ ವ್ಯೂ. ಮೋಸ್ಟ್ಲಿ ಜಿ ಎಸ್ ಟಿ ಇದರಿಂದ ಅದನ್ನು ಸೆಟಪ್ ಮಾಡ್ಕೊತಾರಂತ ಒಂದು ಇದಿದೆ. ಆಸ್ ಆನ್ ಡೇಟ್ ಇವತ್ತಿಗೆ 20 ಲಕ್ಷ ಕೋಟಿ ಇದೆ ಇನ್ಕಮ್ ಟ್ಯಾಕ್ಸಿಂದಾನೆ. ಇದೀಗ ಸ್ವಲ್ಪ ರೆವಿನ್ಯೂಗೆ ಪೆಟ್ಟು ಬೀಳೋದು, ಅದನ್ನು ಬಂದು ಮೋಸ್ಟ್ಲಿ ಜಿ ಎಸ್ ಟಿನೇ ಅಂದರೆ ದಟ್ ಮೀನ್ಸ್ ಅದು ಇಂಡೈರೆಕ್ಟ್ ಟ್ಯಾಕ್ಸ್, ಅದ್ರ ಮೂಲಕ ಅದನ್ನು ಸೆಟಪ್ ಮಾಡ್ಕೊತಾರೆ. ಸೊ ಒಂದು ರೀತಿಯಲ್ಲಿ ತುಂಬಾ ಮಧ್ಯಮ ವರ್ಗಕ್ಕೆ ಎಲಿ ಮಾಡಿಸಿದಂಥ ಬಜೆಟ್ ಅಂತ ಹೆಮ್ಮೆಯಿಂದ ಮಾಡ್ಕೊಬೋದು. ಮೋಸ್ಟ್ಲಿ ಚಿದಂಬರಂ ಅವ್ರದ್ದು ಡ್ರೀಮಿಂಗ್ ಬಜೆಟ್ ಅಂತ ಇದು ಮಾಡಿದ್ರು. ಈಗ ಇದನ್ನು ಏನು ಬಜೆಟ್ ಅಂತ ಕಾಮನ್ ಮ್ಯಾನ್ ಬಜೆಟ್ ಅಂತ ಇದು ಮಾಡ್ಬೇಕಂತ ನನ್ನ ಒಂದು ಇದನ್ನು ನಾವು ಏನು ವಿಶ್ಲೇಷಣೆ ಮಾಡಬೇಕಾಗಿಲ್ಲ. ಐ ಥಿಂಕ್ ಮಧ್ಯಮ ವರ್ಗದ ಬಜೆಟ್, ಅದಕ್ಕೆ ಯಾವ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಇವರ ಹೆಸರು ಬಂದು ಇಷ್ಟರವರೆಗಿನ ಬಜೆಟ್ಗಳು ಕಾರ್ಪೊರೇಟ್ ಸೆಕ್ಟರ್ಗಳು ನಮ್ಮ ಬಜೆಟ್ ಅಂತ ಹೇಳ್ಕೊಳ್ತಾ ಇದ್ರೆ, ಇವತ್ತು ಜನಸಾಮಾನ್ಯರು ದಿಸ್ ಇಸ್ ಮೈ ಬಜೆಟ್ ಅನ್ನುವ ಸ್ಥಿತಿಯಲ್ಲಿ ಬಜೆಟ್ ಇವತ್ತು ಕೊಟ್ಟಿದ್ದಾರೆ. ಐ ಥಿಂಕ್ ವಿ ಶುಡ್ ಫೀಲ್ ಪ್ರೌಡ್ ಅಬೌಟ್ ಇಟ್. ಐ ಥಿಂಕ್ ಇವತ್ತು ಯಾವ ಒಪೋಸಿಷನ್ ಆಲ್ಸೋ ಪಾಲಿಟಿಕಲಿ ನಾನು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಯಾರು ನಾವು ಇನ್ನು ಹೇಳ್ಬೋದು, ನಾವು 12 ಅಲ್ಲ, ನಾವು ಇದ್ದಿದ್ರೆ 20 ಕೊಡ್ತಾ ಇದೀವಿ ಅಂತ ಹೇಳ್ಬೋದು. ಬಟ್ ಅದೆಲ್ಲ ಸುಳ್ಳು. ಬಟ್ ಟುಡೇ ಇಟ್ಸ್ ಎ ಹಿಸ್ಟಾರಿಕಲ್ ಬಜೆಟ್ ಫ್ರಮ್ ಮೋದಿ ಗವರ್ಮೆಂಟ್. ಸರ್, ಒಂದು ಜನಸಾಮಾನ್ಯದ ಒಂದು ಕ್ವಶನ್ ಇದೆ. 12 ಲಕ್ಷದವರೆಗೂ ಕೂಡ ನಾವು ಟ್ಯಾಕ್ಸ್ ಏನು ಕಟ್ಟಂಗಿಲ್ಲ ಅಂತ ಹೇಳ್ತಿದ್ದೆ. ಸ್ಲ್ಯಾಬ್ ಅಲ್ಲಿ 8 to 12 ವರೆಗೂ 10% ಅಂತ ತೋರಿಸ್ತಾ ಇದ್ದೀರಿ. ಏನು ಹೇಳ್ತಾ ಇದ್ದೀರಿ, ಏನು ತೋರಿಸ್ತಾ ಇದ್ದೀರಿ ಅಂತ ಒಂದು ಸಹಜವಾದಂಥ ಪ್ರಶ್ನೆ ಬರುತ್ತೆ. ವಾಟ್ ಈಸ್ ದಿಸ್ ಸ್ಲ್ಯಾಬ್ ಮತ್ತು ಎಲ್ಲಿ 12 ಲಕ್ಷದವರೆಗೆ ಕಟ್ಟೋದು ಬೇಡ ಅನ್ನೋದು ಎಲ್ಲಿ ಅನ್ನೋದು ಅದು ಫುಲ್ ಡೀಟೇಲ್ಸ್ ನೋಡಬೇಕು. ಫೈನಾನ್ಸ್ ಬಿಲ್ ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ರಿಬೇಟ್ ಕೊಟ್ಟಿದ್ದಾರೆ, ಫ್ಲಾಟ್ ಇದು ಮಾಡಿದ್ರೆ ಅವ್ರು ಹೇಳಿದ್ರು ತಿಂಗಳಿಗೆ 1 ಲಕ್ಷ ರೂಪಾಯಿ ಅಂದಮೇಲೆ ಇನ್ನು ಬೇರೆ ಯಾವುದೇ ರೀತಿ ಆದಾಯ ಬರುತ್ತಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಕ್ಯಾಪಿಟಲ್ ಗೈನ್ ಅಂಡ್ ಸ್ಪೆಷಲ್ ಅದು ಅವಕ್ಕೆಲ್ಲ ಟ್ಯಾಕ್ಸ್ ಇದೆ, ಅದರಲ್ಲಿ ಬರುತ್ತೆ. ಕ್ಯಾಪಿಟಲ್ ಗೈನ್ ಅಂಡ್ ಸ್ಪೆಷಲ್ ಏನು ಇನ್ಕಮ್ ಇದೆ, ಅದನ್ನು ಬಿಟ್ಟು 12 ಲಕ್ಷ ಅಂದ್ರೆ 1 lakh per month ಇಟ್ ಇಸ್ ಎಕ್ಸಾಮ್ಟೆಡ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನನ್ನ ಉದಾಹರಣೆ ಹೇಳ್ತೇನೆ. ನನಗೆ ಪೆನ್ಷನ್ ಬರ್ತದೆ ಅಂತ ಹೇಳ್ಕೊಳ್ಳಿ, 1 ಲಕ್ಷ ರೂಪಾಯಿ ಪೆನ್ಷನ್ ಬಂದರೆ 12 ಲಕ್ಷದವರೆಗೂ ನನಗೆ ಎಕ್ಸಾಮ್ಷನ್ ಇರುತ್ತೆ. ಅದ್ರ ಮೇಲೆ
ಅದರ ಮೇಲೆ ಬಂದ ಮೇಲೆ ಇನ್ಕಮ್ಗೆ ಬಂದಂಥದ್ದು ಈ slab. 0 to 4 ಲಕ್ಷ ಇನ್ಕಮ್ಗೆ 0%. ಆಮೇಲೆ ಅದರ ಮೇಲೆ 4 ರಿಂದ 8 ಲಕ್ಷ ಇನ್ಕಮ್ಗೆ ಇಟ್ ಇಸ್ ಅಲ್ಲ ಅದ್ರ ಜೊತೆಗೆ ಇದನ್ನು ಡಿಡಕ್ಷನ್ಸ್ ಕೊಡ್ತಾ ಇದ್ದಾರೆ ನೋಡಿ, ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ಗೆ ಡಿಡಕ್ಷನ್ ಕೊಡ್ತಾರೆ, ಬೇರೆ ರೀತಿಯಲ್ಲಿ ಅನುಕೂಲಗಳನ್ನು ಕೊಡ್ತಕ್ಕಂಥ ಒಂದು ಕನ್ಸೆಷನ್ಸ್ ಇದೆ. ಸೊ ಇವೆಲ್ಲವನ್ನು ನೋಡಿದ್ರೆ ಐ ಥಿಂಕ್ ಮಧ್ಯಮ ವರ್ಗದವರು ಮತ್ತೆ ಆ ಒಂದು ಟ್ಯಾಕ್ಸ್ ನೆಟ್ಟಲ್ಲಿ ಇರ್ತಕ್ಕಂಥವರು ತುಂಬಾ ಒಂದು ಆರೋಗ್ಯಕರವಾಗಿ ಮತ್ತು ಸಂತೋಷಕರವಾಗಿ ಪುರಾಣಿಕ್ ಸರ್ ಎಲ್ಲವನ್ನು ಫ್ರೀ ಕೇಳಿದ್ರೆ ಫ್ರೀ ಬಿ ತರ ತಪ್ಪು. ನಾವು ಜಗತ್ತ ಮೋದಿ ಯಾವಾಗಲೂ ಅಲ್ಲ, ಹೇಳ್ತಾರೆ tax ಕೊಟ್ರೆ ನಾನು ಹೆಮ್ಮೆಯಿಂದ tax payer ಅಂತ ಐ ಡೋಂಟ್ ಬಿಲೀವ್ ಇನ್ ಫ್ರೀ ಬೀಸ್ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನರು ನಮಗೆ ಫ್ರೀ ಆಗಿ ಕುಡಿ ಅಂತ ಯಾವುದನ್ನು ಕೇಳುವುದಿಲ್ಲ. ದೇಶ ಕಟ್ಟುವುದರಲ್ಲಿ ಜನಸಾಮಾನ್ಯರು ಮೊದಲ ಹೆಜ್ಜೆ ಇಟ್ಟವರು. ಯಾವತ್ತು ಭಾರತ ದೇಶದ ಪ್ರಜೆಗಳು ನಮಗೆ ಫ್ರೀ ಕೊಡಿ ಅಥವಾ ನಾವು ಟ್ಯಾಕ್ಸೇ ಕಟ್ಟಲ್ಲ ಅಂತ ಹೇಳಿದ್ರೆ ದೇ ಆರ್ ದ ವೆರಿ ಪ್ರಾಂಪ್ಟ್ ಟ್ಯಾಕ್ಸ್ ಪೇಯರ್ಸ್. ನೀವು ಮಿಡಲ್ ಕ್ಲಾಸ್ ಏನು ಜನಗಳಿದ್ದಾರೆ ಅವ್ರು ಎಲ್ಲಿಯೂ ತೆರಿಗೆ ಕಳ್ಳತನ ಮಾಡಿಲ್ಲ, ನಮಗೆ escape route ಇಲ್ಲ. ಅವ್ರ ಹತ್ರ ಎಸ್ಕೇಪ್ ರೂಟ್ ಇಲ್ಲ, ಅವ್ರ ಹತ್ರ ಬ್ಲಾಕ್ ಮನಿಗಳಿಲ್ಲ, ಅವ್ರ ಹತ್ರ FDI ರೂಟ್ ಮಾಡುವಂತ ಫೆಸಿಲಿಟಿ ಗೊತ್ತಿಲ್ಲ. ದೇ ಲೀವ್ ಫಾರ್ ದೆಮ್ ಸೆಲ್ಫ್. ಅವ್ರು ಇವತ್ತು ಕೆಲಸ ಮಾಡಿದ್ರೆ ನಾಳೆಗಿರುತ್ತೆ. ಒಂದು ತಿಂಗಳ ಸಂಬಳ ಬಂದ್ರೆ ಅವನಿಗೆ ಅವನ ಫ್ಯಾಮಿಲಿಗಳನ್ನು ನೋಡಿಕೊಂಡು ಮಾಡುವಷ್ಟು ಮಾತ್ರ ಬರುತ್ತೆ. ನಾವು ದೇ ಕ್ಯಾನ್ ಥಿಂಕ್ ಬೆಟರ್. ಮಕ್ಕಳ ಎಜುಕೇಶನ್ ಆಗಲಿ, ಅವನ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ಗಳಾಗಲಿ, ಅಥವಾ ಫ್ಯೂಚರ್ ಅವನ ಸೀನಿಯರ್ ಮನೆ, ಈಗ 2 ಮನೆ ಎರಡು ಮನೆಗೆ ಒಂದು ಕೊಟ್ರು. 1+1 ನಾವು ನಾನು ಅದಕ್ಕೆ ತಮಾಷೆಯಾಗಿ ನಿಮ್ಗೆ ಹೇಳಿದೆ, ಒಂದು ಇರ್ಲಿಕ್ಕೆ ಒಂದು ಬಾಡಿಗೆ ಕೊಡ್ಲಿಕ್ಕೆ 2 ಮನೆ ಆಯ್ತು. ಎಸ್ ಪ್ಲಸ್ 12 ಲಕ್ಷ ನಿಮಗೆ ರಿಲೀಫ್ ಬೇರೆ, 12 ಲಕ್ಷ ರಿಲೀಫ್ ಬೇರೆ. ನಿಮ್ಗೆ ಅದರ್ ಬೆನಿಫಿಟ್ಸ್ ಲೈಕ್ ಯು ಹ್ಯಾವ್. ಈಗ ನಿಮ್ಗೆ ಒಮ್ಮೆಲೆ ನೀವು ಎಲ್ಲನೂ ಕೊಡ್ಬೇಕಂದ್ರೆ ಆಗಲ್ಲ. ಬಟ್ ವಾಟ್ ವಿ ಆರ್ ಗಿವನ್ ದಟ್ಸ್ ನಾವ್ ಇವತ್ತಿನ ಬಜೆಟ್, ಐ ಥಿಂಕ್ ಇವತ್ತಿನ ಬಜೆಟ್ಗೆ ಮಧ್ಯಮ ವರ್ಗದ ಬಜೆಟ್, ಜನರಿಂದ ಜನರಿಗೋಸ್ಕರವಾಗಿರುವ ಗವರ್ಮೆಂಟ್ ಅಂತ ಏನು ನಾವು Compared to last 7 budget. ಐ ಥಿಂಕ್ 75 years ಆಫ್ ಗಣರಾಜ್ಯೋತ್ಸವ ನಮ್ದು ಏನು ನಡೀತು, ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವವರು ನಾವು ಅಂತ ಹೇಳಿದಾರಲ್ವಾ. ಐ ಥಿಂಕ್ ದಿಸ್ ಇಸ್ ಅ ಗಿಫ್ಟ್ ಆನ್ 75 ಗಣರಾಜ್ಯ ರಿಪಬ್ಲಿಕ್ ಏನಿದೆ, we are sovereign, we are celebrating it. ಖಂಡಿತ we are celebrating. we are proud to say. ಆಕ್ಚುಲಿ ಇದು ಅವ್ರದ್ದು ರೆಕಾರ್ಡ್ 8ನೇ ಬಜೆಟ್ ರೆಕಾರ್ಡ್ ಆಗೋಗಿದೆ. ಫೇಮಸ್ ಬಜೆಟ್, ಶ್ರೇಷ್ಠವಾದ ಬಜೆಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಹೌದು, ನಾಳೆ It will remain ಈ as a ಮೂವ್ಮೆಂಟ್ budget, ಅದ್ಭುತವಾದ ನಾನು budget. ಬಜೆಟ್ ಅವರ ಡಿಸ್ಕಷನ್ ಇದ್ರಲ್ಲಿ ಅಲ್ಲಿ ಹೇಳಿದೆ, there is 8ನೇ two budget movements. One, ನರಸಿಂಹರಾವ್ ಪ್ರಧಾನಮಂತ್ರಿ ಆಗ ಲಿಬರಲೈಸೇಷನ್ ಅಂಡ್ ಮನಮೋಹನ್ ಸಿಂಗ್ ಅವರು ಮಾಡಿದಂತಹ ಕೆಲವು ಪಾಲಿಸಿಸ್ಗಳು. ಅಂಡ್ ಆಫ್ಟರ್ ದಿಸ್ ಇದು ದ ಬೆಸ್ಟ್. ಅಂಡ್ ಇದು ಯಾವಾಗಲೂ ಜನರ ಮನಸ್ಸಲ್ಲಿ ನಿಂತೋಗುತ್ತೆ. ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಗವರ್ಮೆಂಟ್. ಮೋದಿಯವರ ಎಕ್ಸ್ಪೆಕ್ಟೇಷನ್ ಏನಿತ್ತು, ಮೋದಿ ಜನಸಾಮಾನ್ಯರಿಗಾಗಿ ಅಂತ ಏನಿತ್ತು ನೋಡಿ, ಇಷ್ಟರವರೆಗೆ ಇಟ್ ಈಸ್ ಅನ್ಪ್ರೂವ್ಡ್ ಅಂತ ಇತ್ತು. ಅವರು ಕಾರ್ಪೊರೇಟ್ ಸೆಕ್ಟರ್ಗಿದ್ರು, ಅವರು ಓಲೈಸ್ತಾ ಇದ್ರು ಅಂತ ಹೇಳುವ ಅಪೋಸಿಷನ್ ಏನು ಆಪಾದನೆ ಇತ್ತಲ್ಲ, ಇವತ್ತು ಜನಸಾಮಾನ್ಯರಿಗೂ ನಾನು ಇದ್ದೀನಿ ಅನ್ನುವ ಬಜೆಟ್ ಅನ್ನು ವಿ ಶುಡ್ ರಿಯಲಿ ಅಪ್ರಿಷಿಯೇಟ್. ರಾಜಕೀಯೇತರವಾಗಿ ಇದನ್ನು ಅಪ್ರಿಷಿಯೇಟ್ ಮಾಡುವಂತ ವಿರೋಧ ಪಕ್ಷದವರು ಇದನ್ನು ಸ್ವಾಗತಿಸಬೇಕು. ಎಸ್ 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 ಅವರು ಜನಪರವಾಗಿದ್ರೆ ಇದನ್ನು ಸ್ವಾಗತಿಸಬೇಕು. ಇದರಲ್ಲಿ ಟೀಕೆ ಮಾಡುವುದರಲ್ಲಿ ಅನಗತ್ಯ. ಈಗ ನಾಳೆ ಇರೋದು, ಈಗ ನಾಳೆ ಏನೇನು ಕಾಮೆಂಟ್ಸ್ ಬರುತ್ತೆ ನೋಡ್ಬೇಕು. ಈಗ ಸರ್ಪ್ರೈಸ್ ಅಂತ ಟ್ಯಾಕ್ಸ್ ಆಕ್ಟ್ ಏನು ಹೇಳ್ತಾ ಇದ್ರು, ನ್ಯೂ ಬಿಲ್ ಅನ್ನು ನಾವು ಕಂಪ್ಲೇಂಟ್ಸ್ ಅನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಅದರಲ್ಲಿ ವಿಚ್ ಆಲ್ ದ ಸೆಕ್ಟರ್ಸ್ ಯಾವ ರೀತಿಯಾಗಿ ಟ್ಯಾಕ್ಸ್ ಪ್ರಿವ್ಯೂ ಅಲ್ಲಿ ಬರಬಹುದು, ಯಾವ ರೀತಿಯ ಲಾಗಳು ಇಂಪ್ಲಿಮೆಂಟ್ ಆಗ್ಬೋದು. ನಾವು ಯು ಸಿ 2024 TDS ಮ್ಯಾಟರ್ಗೆ ಬಂದಾಗ ಕ್ರಿಮಿನಲ್ ಲಾ ಏನು ಅವರು ಇಂಪ್ಲಿಮೆಂಟ್ ಮಾಡಿದ್ರು, ಜುಲೈ 2024 ವರೆಗೆ ಏನಿತ್ತೆ ಅದನ್ನು ನಾವು ಕ್ರಿಮಿನಲ್ ಲಾ ಅಂಡರ್ಗೆ ತರಲ್ಲ. ಅಂದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ, ಡಿಸ್ಪ್ಯೂಟ್ಸ್, ವಿ ವಾಂಟ್ ಟು ಸಿ ದಟ್ ಡಿಸ್ಪ್ಯೂಟ್ ಕ್ಲೀನ್ಡ್ ಟ್ಯಾಕ್ಸ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕ್ಲಿಯರ್ ಮಾಡಬೇಕು. ಟ್ಯಾಕ್ಸ್ ಕಂಪ್ಲೇಂಟ್ಸಸ್ ಏನಿದೆ ಅದನ್ನು ಈಸಿ ಮಾಡುವಂತಹ ಒಂದು ಏನು ಪ್ರೊಸೆಸ್ ಇದೆ, ಐ ಥಿಂಕ್ ವಿ ಆರ್ ಗೆಟಿಂಗ್ ಇನ್ ಟು ದಟ್ ಪ್ರೊಸೆಸ್. ಈಸಿ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಾತ್ರ ಅಲ್ಲ, ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಈಸಿ ಇಂಡಿಯಾ. ನಾವು ಹೇಳ್ತಾ ಇದೀವಿ ನೋಡಿ ಈಗ ಮೇಕ್ ಇನ್ ಇಂಡಿಯಾದ ಬಗ್ಗೆ. ದಟ್ ಇಸ್ ಓನ್ಲಿ ಒನ್. ಈ ಎಂಟೈರ್ ಬಜೆಟ್ ಅಲ್ಲಿ ನನಗೆ ಸ್ವಲ್ಪ ಪ್ರಿಕ್ ಆದಂತಹ ಒಂದು ಸ್ವಲ್ಪ ಬಜೆಟ್ ಅಂದ್ರೆ FDI ಇನ್ ಇನ್ಶೂರೆನ್ಸ್ ಸೆಕ್ಟರ್. ನನಗೆ ಐ ಆಮ್ ವೆರಿ ಹ್ಯಾಪಿ ಇಫ್ ಇಂಡಿಯನ್ಸ್ ಬಿಗ್ಗೆಸ್ಟ್ ಫಾರ್ಮ್ಸ್ ವಿಲ್ ಕಮ್ ಹಿಯರ್, ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಇನ್ಶೂರೆನ್ಸ್ ಇಂಡಿಯಾದ ನಮಗೆಲ್ಲ ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಅದರ ಮೋಸ್ಟ್ ಒಂದು ಕನ್ಸರ್ನ್ ಅಂದ್ರೆ LIC ಆಫ್ ಇಂಡಿಯಾ. ನಮ್ಮ ಏನಿದೆ ಹೆಮ್ಮೆ ಏನಿದೆ, ಭಾರತ ದೇಶದ ಹೆಮ್ಮೆ ಏನಿದೆ, ಭಾರತ ದೇಶವನ್ನು ಇಷ್ಟರವರೆಗೆ ಬದುಕಿಸಿದಂತ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ LIC ಇದೆ ಅಲ್ಲ,
ಆ ಸೆಕ್ಟರ್ ಯಾವ ರೀತಿಯಾಗಿ ಆ ಕಾಂಪಿಟೇಷನ್ ಅನ್ನು ಎದುರಿಸಬಹುದು, ನಾಳೆ LIC ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿಗೂ ಬರಬಹುದು ಅನ್ನೋ ಒಂದು ಅನುಮಾನ ಇದೆ. ಒಂದು ಆತಂಕ. ಅನುಮಾನ ಅನುಮಾನ ಇದೆ. ಇಟ್ ಇಸ್ ಹಿಯರ್. ಇಟ್ಸ್ ದ ಬಿಗ್ಗೆಸ್ಟ್ ಸೆಕ್ಟರ್ ಆಫ್ ಇಂಡಿಯಾ. ಈಗಲೇ ಕಾಂಪಿಟೇಷನ್ ಇನ್ನು ಹೊರಗಡೆ ಜಗತ್ತಿನ ಕಂಪನಿಗಳಿಗೆ ಅದು ಯಾವ ರೀತಿಯಾಗಿ ಎದುರಿಸಬಹುದು. ಇವನ ಜಸ್ಟ್ ಫಾರ್ ಕಿಲ್ಲಿಂಗ್ LIC ದೇ ಕ್ಯಾನ್ ಬ್ರಿಂಗ್ ಎನಿ ಸ್ಕೀಮ್ಸ್ ಬೆಟರ್ ದನ್ LIC. ಪೀಪಲ್ ಕ್ಯಾನ್ ಶಿಫ್ಟ್ ಓವರ್ ಫ್ರಮ್ ಹಿಯರ್ ಟು ದೇರ್. ಅದು ಒಂದು ಕನ್ಸರ್ನ್ ಬಿಟ್ರೆ ಐ ಥಿಂಕ್ ರಿಮೈನಿಂಗ್ ಆಲ್ ದ ಸೆಕ್ಟರ್ಸ್ ಅದು ಆಗಿಲ್ಲ, ಆಗಿದೆ, ರಾಜ್ಯಕ್ಕೆ ಎಷ್ಟು ಬಂದಿದೆ, ರಾಜ್ಯಕ್ಕೆ ಎಷ್ಟು ಬಂದಿಲ್ಲ, ಇವತ್ತು ಯಾವುದು ನಮ್ಮ ತಲೆಯಲ್ಲಿ ಬರ್ತಾ ಇಲ್ಲ. ಕರ್ನಾಟಕಕ್ಕೆ ಏನ್ ಸಿಕ್ತು, ಬಿಹಾರ್ಗೆ ಏನು ಅದು ಹೋಯ್ತು, ಆಮೇಲೆ. ಅದು ಎಲ್ಲ ಆಮೇಲೆ ಡಿಸ್ಕಷನ್. ಟುಡೇ ವಿ ಆರ್ ಆಲ್ ಇಂಡಿಯನ್ಸ್, ಕಾಮನ್ ಪೀಪಲ್, ಭಾರತದ ಪ್ರಜೆಗಳು ಸೆಲೆಬ್ರೇಟ್ ಮಾಡುವಂತಹ ಬಜೆಟ್. ಥ್ಯಾಂಕ್ ಯು ವೆರಿ ಮಚ್ ಅಗೈನ್ ಮೋದಿಜಿ ಅಂಡ್ ಹೊಸ ಆಕ್ಟ್ ಬಗ್ಗೆ ಒಂದೇ ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಪ್ಲೀಸ್. ನಾವು ಲಾಸ್ಟ್ ಇಂಟರ್ವ್ಯೂ ಬಜೆಟ್ ಆದ ತಕ್ಷಣ ಹೊಸ ಗೌರ್ಮೆಂಟ್ ಬಂತಲ್ಲ, ಆಗಲೇ ಕಮಿಟಿ ಎಲ್ಲ ಫಾರ್ಮ್ ಮಾಡಿದ್ರು. ಟೋಟಲ್ ಒಂದು ಕಮಿಟಿ, ಒಂದು ಮೈನ್ ಕಮಿಟಿ ಪ್ಲಸ್ 23 ಸಬ್ ಕಮಿಟೀಸ್ನ ಈಚ್ 23 ಚಾಪ್ಟರ್ಸ್ನ ಫುಲ್ ಸ್ಟಡಿ ಮಾಡಿ 6500 ಸಜೆಷನ್ಸ್ ರಿಸೀವ್ ಮಾಡಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ 95 ಸೆಕ್ಷನ್ಸ್ನ ರಿಮೂವ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಆ್ಯಸ್ ಆಫ್ ನಾವು 296 ಸೆಕ್ಷನ್ಸ್ ಇದ್ದಾವೆ. 95 ಸೆಕ್ಷನ್ಸ್ ಕಿತ್ತಾಕಿ ತುಂಬ ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ. ಇವಾಗ ಬಂದು ಬಲ್ಕಿ ಆಗಿದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು. ಸೊ ನಾವು ಈಗ ಅದನ್ನು ಬಂದು ಸಿಂಪ್ಲಿಫೈ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಪುಸ್ತಕ ಮೋಸ್ಟ್ಲಿ ಈ ಮಟ್ಟಿಗೆ ಮುಡ್ಬೋದು ಅಂತ ನನ್ನ ಒಂದು ಇದು. ತುಂಬ ಎದುರು ನೋಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ವೀಕ್ನ ಈಗ ಬಜೆಟ್ನ ನಾವು ಹೇಗೆ ಎದುರು ನೋಡ್ತಾ ಇದ್ವು, ಬಜೆಟ್ನ ನಾವು ಹೇಗೆ ಎದುರು ನೋಡ್ತಾ ನಮ್ಮ ವಿತ್ತ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಫಸ್ಟ್ ಟ್ರಸ್ಟ್ ದೆನ್ ಅಸೆಸ್ಮೆಂಟ್ ಅಂತ. ನಾವು ಫಸ್ಟ್ ನಿಮ್ಮನ್ನು ಟ್ರಸ್ಟ್ ಮಾಡ್ತೀವಿ, ಈಗ last ನಿಮ್ಮನ್ನು ನಂಬ್ತೀವಿ, ನೀವು ನಮ್ಮವರು, ನೀವೇ ನಮ್ಮನ್ನು ಕಟ್ಟುವುದು, ಈಗ ದೇಶ ನಮ್ಗೆಲ್ಲ- ಕಟ್ಟುವವರು ನೀವು, ನಾವು ನಿಮ್ಮನ್ನು ಆಳುವವರಲ್ಲ, ನೀವು ನಮ್ಮನ್ನು ಆರಿಸಿ ಕಳಿಸಿದ್ರೆ ನಿಮ್ಮನ್ನು ಫಸ್ಟ್ ಟ್ರಸ್ಟ್ ಮಾಡ್ತೀವಿ. ಆಲ್ ದ ಆಕ್ಟ್ಸ್ ಟ್ರಸ್ಟ್ ಯು ಫಸ್ಟ್, ದೆನ್ ವಿ ವಿಲ್ ಅನಲೈಸ್. ಕಳೆದ ಒಂದು ವಾರದಿಂದ ನಮಗೆ ತುಂಬ